9 ತಿಂಗಳ ಬಾಹ್ಯಾಕಾಶದ ವಾಸದ ಬಳಿಕ ಫೈನಲಿ ಸೇಫ್ ಆಗಿ ಭೂಮಿಗೆ ಬಂದಿಳಿದಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್. ಬಟ್ ಸುನಿತಾ ವಿಲಿಯಮ್ಸ್ ಒಂದಿಷ್ಟು ದಾಖಲೆಗಳನ್ನು ಮಾಡಿದ್ದಾರೆ. ಈ ಬಾರಿ ಅವರು ಬಾಹ್ಯಾಕಾಶದಲ್ಲಿ ಇದ್ದಿದ್ದು ಒಟ್ಟು 286 ದಿನಗಳ ಕಾಲ. ಬಟ್ ಇದಕ್ಕೂ ಹಿಂದೆ 2 ಬಾರಿ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು. ಹಾಗಾದ್ರೆ ಟೋಟಲ್ ಆಗಿ ಅವರಲ್ಲಿದ್ದಂತಹ ದಿನಗಳು ಎಷ್ಟು? ಜೊತೆಗೆ ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಂತಹ ಗಗನಯಾತ್ರಿ ಯಾರು? ಆ ದಾಖಲೆ ಯಾರ ಹೆಸರಿನಲ್ಲಿದೆ? ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಾಹ್ಯಾಕಾಶದಲ್ಲಿ 1000 ದಿನಗಳನ್ನ ಕಳೆದು ದಾಖಲೆಯನ್ನ ಮಾಡಿದ್ದು ರಷ್ಯಾದ ಕಾಸ್ಮೋನೌಟ್ ಆಗಿರುವಂತಹ ಒಲೆಗ್ ಅವರು. ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 1000 ದಿನಗಳನ್ನ ರಷ್ಯಾದ ಕಾಸ್ಮೋನೌಟ್ ಆಗಿರುವಂತಹ ಒಲೆಗ್ ಅವರು ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಒಲೆಗ್ ಕೊಲೆನೆನ್ಕೋ ಅನ್ನೋದು ಅವ್ರ ಹೆಸರು. ಅವರು ರಷ್ಯಾ ದೇಶದ ಗಗನಯಾತ್ರಿ. 1000 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ರು. ಬೇರೆ ಬೇರೆ ಎಕ್ಸ್ಪೆಡಿಷನ್ ಅಲ್ಲಿ ಅವ್ರು ಹೋಗಿರ್ತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಟ್ಟ ಸ್ಟ್ರೆಚ್ ನಲ್ಲಿ 1000 ದಿನಗಳೆಲ್ಲ 2 ಬಾರಿ 3 ಬಾರಿ ಈ ರೀತಿಯಾಗಿ ಅವರು ಸ್ಪೇಸ್ ಸ್ಟೇಷನ್ಗೆ ಅಧ್ಯಯನಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಳೆದಂತಹ ದಿನಗಳು ಬರೋಬ್ಬರಿ 1000. ಅವರ ಅತಿ ಹೆಚ್ಚು ದಿನಗಳ ಕಾಲ ಅಲ್ಲಿ ಬಾಹ್ಯಾಕಾಶದಲ್ಲಿ ಕಳೆದಂತಹ ಆ ದಾಖಲೆ ಒಲೆಗ್ ಅವರ ಹೆಸರಿನಲ್ಲಿದೆ. ಇನ್ನು ಎರಡನೇವರು ಯಾರು ಅಂತ ಕೇಳಿದ್ರೆ, ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳನ್ನ ಕಳೆದಂತಹ 2ನೇ ಗಗನಯಾತ್ರಿ ಗೆನಡಿ ಪಡಲ್ಕಾ. ಇವರು ಅಲ್ಲಿ ಕಳೆದಂತಹ ದಿನಗಳು ಎಷ್ಟು? 878 ದಿನಗಳ ಕಾಲ. ಬರೋಬ್ಬರಿ 878 ದಿನಗಳ ಕಾಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ವಿವಿಧ ಅಧ್ಯಯನಗಳ ಕಾರಣಗಳಿಗಾಗಿ ತೆರಳಿದ್ದಂಥವರು. ಅಲ್ಲಿ ಅವರು 878 ದಿನಗಳನ್ನ ಕಳೆದಿದ್ದಾರೆ ಗೆನಡಿ ಅವರು. ಇವರು ಕೂಡ ರಷ್ಯಾದ ರಾಸ್ಕಾಸ್ಮಾಸ್ನ ಗಗನಯಾತ್ರಿ. ರಷ್ಯಾದ ಸ್ಪೇಸ್ ಏಜೆನ್ಸಿ ಏನಿದೆ ಅದರ ಗಗನಯಾತ್ರಿ ಗೆನಡಿ ಪಡಲ್ಕಾ ಅವರು. 3ನೇ ಸ್ಥಾನದಲ್ಲಿರೋದು ಯಾರು ಅಂತಂದ್ರೆ, ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳನ್ನ ಕಳೆದಂತಹ 3ನೇ ಗಗನಯಾತ್ರಿ ಪೆಗೆ ವಿಟ್ಸನ್ ಅವರು. ಇವರು ಎಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ? ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಅವರು ಕಳೆದಿದ್ದು 675 ದಿನಗಳನ್ನ. 675 ದಿನಗಳ ಕಾಲ ಪೆಗೆ ವಿಟ್ಸನ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿದ್ರು. ಅಲ್ಲಿ ವಿವಿಧ ಅಧ್ಯಯನದಲ್ಲಿ ವಿವಿಧ ರಿಸರ್ಚ್ ನಲ್ಲಿ ಅವರು ಭಾಗಿಯಾಗಿದ್ರು. ಪೆಗೆ ವಿಟ್ಸನ್ ಅಮೆರಿಕ ದೇಶದ ಗಗನಯಾತ್ರಿ. ಇನ್ನೊಂದು ಅವರ ಸಾಧನೆ ಏನು ಅಂತಂದ್ರೆ, ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ನಲ್ಲಿ 670ಕ್ಕೂ ಹೆಚ್ಚು ದಿನಗಳ ಕಾಲ ಅವರೇನು ಸ್ಟೇ ಮಾಡಿದ್ರು. ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದಂತಹ ಮೊದಲ ಮಹಿಳೆ ಅನ್ನುವಂತಹ ಹೆಗ್ಗಳಿಕೆ ಕೂಡ ಪೆಗೆ ವಿಟ್ಸನ್ ಅವರಿಗೆ ಹೋಗುತ್ತೆ. ಆ ನಂತರ ಬರುವಂತಹ ಹೆಸರೇ ಸುನಿತಾ ವಿಲಿಯಮ್ಸ್ ಅವರದ್ದು. ಈ ಬಾರಿ 286 ದಿನಗಳನ್ನ ಕಳೆದ್ರು. ಒಟ್ಟಾರೆಯಾಗಿ ಅವರು ಕಳೆದಂತಹ ದಿನಗಳು 608. ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳನ್ನ ಕಳೆದಂತಹ 4ನೇ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್. ಎಲ್ಲರನ್ನ ಒಟ್ಟು ಸೇರಿಸಿ ಹೇಳಿದ್ರೆ 4ನೇ ಗಗನಯಾತ್ರಿ. ಅದೇ ಮಹಿಳೆಯರ ವಿಚಾರಕ್ಕೆ ಬಂದ್ರೆ 2ನೇ ಗಗನಯಾತ್ರಿ. ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಕಳೆದಿರೋದು ಬರೋಬ್ಬರಿ 608 ದಿನಗಳನ್ನ. ಆ ಮೂಲಕ 2ನೇ ಮಹಿಳೆ ಜೊತೆಗೆ 4ನೇ ಗಗನಯಾತ್ರಿ ಎನ್ನುವಂತಹ ದಾಖಲೆಯನ್ನ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ ಸುನಿತಾ ವಿಲಿಯಮ್ಸ್. ಸೇಫ್ ಆಗಿ ಭೂಮಿಗೆ ಬಂದು ರೀಚ್ ಆಗಿದ್ದಾರೆ. ಈಗ ಅವರೆಲ್ಲರನ್ನ ಕೂಡ ರಿಹ್ಯಾಬ್ ಸೆಂಟರ್ ನಲ್ಲಿ ಇರಿಸಲಾಗಿದೆ. 4 ಗಗನಯಾತ್ರಿಗಳನ್ನ ಮುಂದಿನ ಕನಿಷ್ಠ 45 ದಿನಗಳ ಕಾಲ ಅವರ ಕಂಪ್ಲೀಟ್ ಆರೋಗ್ಯದ ಮೇಲೆ ಗಮನವನ್ನ ವಹಿಸಲಾಗುತ್ತೆ. ಭೂಮಿಯ ಅಟ್ಮಾಸ್ಫಿಯರ್ಗೆ, ಭೂಮಿಯ ವಾತಾವರಣಕ್ಕೆ ಅವರ ದೇಹ ಸೆಟಲ್ ಆಗಬೇಕು, ಅವರ ಆರೋಗ್ಯ ಸೆಟ್ ಆಗಬೇಕು. ಆ ನಿಟ್ಟಿನಲ್ಲಿ ಅವರ ಮೇಲೆ ಕಂಪ್ಲೀಟ್ ಆದಂತಹ ನಿಗಾನ ವಹಿಸಲಾಗಿರುತ್ತೆ. ಭೂಮಿಗೆ ಬಂದಿರುವಂತಹ ಗಗನಯಾತ್ರಿಗಳಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವುದು ಖಂಡಿತ. ಯಾವ ರೀತಿಯಾದಂತಹ ಆರೋಗ್ಯ ಸಮಸ್ಯೆ? ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ 3 ರೀತಿಯಲ್ಲೂ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣುತ್ತೆ. ಯಾಕಂದ್ರೆ ಬಾಹ್ಯಾಕಾಶದ ಈ ಪ್ರಯಾಣ, ಅಲ್ಲಿನ ವಾಸ್ತವ್ಯದಿಂದಾಗಿ ಈ 3 ವಿಚಾರದಲ್ಲೂ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿರುತ್ತೆ. ಅದರಲ್ಲೂ ಸುನಿತಾ ವಿಲಿಯಮ್ಸ್ 9 ತಿಂಗಳ ಕಾಲ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದಿದ್ದಾರೆ ಅಟ್ ಸ್ಟ್ರೆಚ್. ಹಾಗಾಗಿ ಅವರ ದೇಹದ ತೂಕ ಕಡಿಮೆಯಾಗಿರುತ್ತೆ. ಅವರನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅದು. ಬಾಹ್ಯಾಕಾಶ ಕೇಂದ್ರದಲ್ಲಿದ್ದಾಗಲೇ ಅವರ ದೇಹದ ತೂಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿದಿರುವ ಬಗ್ಗೆ ದೊಡ್ಡ ಮಟ್ಟದಲ್ಲಾಗ ಚರ್ಚೆಯಾಗಿತ್ತು. ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿರುತ್ತೆ. ರಕ್ತದೊತ್ತಡ ಕೂಡ ಏರುಪೇರಾಗಿರುತ್ತೆ.
ಬೆನ್ನು ಮೂಳೆ ಸೇರಿ ಹಲವು ಮೂಳೆಗಳಲ್ಲಿ ಮಿನರಲ್ ಲಾಸ್ ಆಗಿರುತ್ತೆ. ಮಿನರಲ್ ಲಾಸ್ನ ಕಾರಣ ಫ್ರಾಕ್ಚರ್ಗಳ ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಕ್ವಾರಂಟೈನ್ನ ಸಮಯ ಏನಿದೆ, ಈ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಅವರ ಆರೋಗ್ಯದ ಮೇಲೆ ನಿಗಾ ಇಡ್ತಾರೆ. ಯಾವುದೇ ರೀತಿಯಂತಹ ತೊಂದರೆಗಳಾಗಬಾರ್ದು, ಭೂಮಿಯ ವಾತಾವರಣಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ದೇಹ ಒಗ್ಗಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ. ಜೊತೆಗೆ ತಲೆ ಸುತ್ತೋದು, ದೃಷ್ಟಿ ಮಂಜಾಗೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿನ ವಾತಾವರಣವೇ ಬೇರೆ, ಭೂಮಿಯ ಅಟ್ಮಾಸ್ಫಿಯರೇ ಬೇರೆ. ಅಲ್ಲಿ ಮೈಕ್ರೋಗ್ರಾವಿಟಿ, ಇಲ್ಲಿ ಕಂಪ್ಲೀಟ್ ಆದಂತಹ ಗುರುತ್ವಾಕರ್ಷಣ ಶಕ್ತಿ. ಇಷ್ಟು ದಿನಗಳ ಕಾಲ, ತಿಂಗಳಾನುಗಟ್ಟಲೆ ಅಲ್ಲಿ ಕಳೆದಂತಹ ನಂತರ ನಮ್ಮ ದೇಹ ಭೂಮಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣಕ್ಕೆ ಸೆಟಲ್ ಆಗೋದಕ್ಕೆ ಅದು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿನೇ ನೀವು ಅವರನ್ನ ಹೊರಗಡೆ ಕರ್ಕೊಂಡು ಬಂದಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸಿದ್ರಿ. ನೇರವಾಗಿ ಯಾರಿಗೂ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿದ್ದಂತಹ ರಕ್ಷಣಾ ಸಿಬ್ಬಂದಿ ಅವರನ್ನ ಎತ್ತಿ ಆ ಸ್ಟ್ರೆಚರ್ನ ಮೇಲೆ ಕೂರಿಸುವಂತಹ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಅವರ ದೇಹದ ಕಂಡೀಷನ್ ಹಾಗೆ ಬದಲಾಗಿರುತ್ತೆ. ಇನ್ನು ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದಂತಹ ಕಾರಣಕ್ಕಾಗಿ ಬ್ಲಡ್ ಬ್ರೈನಿಗೆ ಹೋಗಿರುವಂತಹ ಚಾನ್ಸಸ್ ಇರುತ್ತೆ, ಕಣ್ಣುಗಳ ರೆಟಿನಾಗೆ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ, ಕಿಡ್ನಿ, ಲಂಗ್ಸ್, ಹಾರ್ಟ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಾದ್ರೂ ಎಫೆಕ್ಟ್ ಆಗಿರಬಹುದು. ಅದೆಲ್ಲವನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಯ ಹೊಟ್ಟೆಯಿಂದ ಹೊರಬರುವಂತಹ ಮಗು ಯಾವ ರೀತಿಯಾಗಿರುತ್ತೋ, ಅದು ಯಾವ ರೀತಿಯಾದಂತಹ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೋ ಅದೇ ರೀತಿಯಾದಂತಹ ಸಿಚುವೇಶನ್ ಈ ಗಗನಯಾತ್ರಿಗಳದ್ದು. ಸದ್ಯ ರಿಹ್ಯಾಬ್ ಸೆಂಟರ್ನಲ್ಲಿದ್ದಾರೆ. ಕನಿಷ್ಠ 45 ದಿನಗಳ ಕಾಲ ಆ ರಿಹ್ಯಾಬ್ ಸೆಂಟರ್ನಲ್ಲಿ ಇವರೆಲ್ಲರೂ ಕೂಡ ಇರಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.